ನಾವಿಲ್ಲಿ ಮಾಡೋಣ. ಆರಂಭಿಕ ಸಮಾಜ. ಆರಂಭಿಕ ಸಮಾಜ ಅಂದರೆ ಸ್ಟಾರ್ಟ್, ಯಾವ ರೀತಿಯಾಗಿ ಈ ಪ್ರಾರಂಭ ಸ್ಟಾರ್ಟ್ ಆಯಿತು ಅಂತಂದು. ಸಾಮಾನ್ಯವಾಗಿ ನಾವು ನೋಡಿ ಇತಿಹಾಸವನ್ನು ಎಷ್ಟು ಕಾಲಘಟ್ಟವನ್ನಾಗಿ ವರ್ಗೀಕರಿಸಬಹುದು, ಇನ್ನೂ ನಾವು ಇದರಲ್ಲಿ ಮಾಡ್ಬೋದು. ಬಟ್ ಆದರೆ ಸೈಂಟಿಫಿಕ್ಕಾಗಿ ವೈಜ್ಞಾನಿಕವಾಗಿ ನಾವು 3 ಭಾಗಗಳನ್ನಾಗಿ ನಾವಿಲ್ಲಿ ಕಾಣ್ತೀವಿ. ಎಷ್ಟು 3 ಭಾಗಗಳನ್ನಾಗಿ ನಾವು ಕಾಣ್ತೀವಿ. ಯಾವುದು ಅವುಗಳ ಅಂತಂದಾಗ ಇಲ್ಲಿ ನೋಡಿ, ಪ್ರಾಗೈತಿಹಾಸಿಕ ಕಾಲ, ಪ್ರೀ ಹಿಸ್ಟೋರಿಕಲ್ ಪೀರಿಯಡು, ಆಮೇಲೆ ಪೂರ್ವಭಾವಿ ಇತಿಹಾಸ ಕಾಲ, ಪ್ರೋಟೋ ಹಿಸ್ಟೋರಿಕಲ್ ಪೀರಿಯಡ್ ಅಂತ ನಾವಿಲ್ಲಿ ಕರಿತೀವಿ. ಆಮೇಲೆ ಇತಿಹಾಸದ ಕಾಲ ಅಂತ ನಾವು ಇಲ್ಲಿ ಕರಿತೀವಿ. ಈಗ ನಾವಿಲ್ಲಿ ಕನ್ಸಿಡರ್ ಮಾಡ್ಬೇಕು, ಏನು ಸರ್ ನಮ್ಮಲ್ಲಿ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವ ಶಿಲಾಯುಗ ಅಂತ ನಾವು ಓದಿದ್ವಿ, ಆದರೆ ಇಲ್ಲಿ ಬೇರೆ ಇದೆ ಅಲ್ಲ ಅಂತ. ನೋಡಿ, ಅವುಗಳು ಪ್ರಾಗೈತಿಹಾಸಿಕ ಕಾಲದ ಸಬ್ ಪಾಯಿಂಟ್ಸ್ಗಳಾಗ್ತವೆ. ಅವುಗಳಿಗೂ ಕೂಡ ನಾನು ವಿವರಣೆಯನ್ನು ಮುಂದೆ ಕೊಡ್ತಾ ಹೋಗ್ತೀನಿ. ಈಗ ನಾವು ಇಲ್ಲಿ ಪ್ರಮುಖವಾಗಿ 3 ವಿಭಾಗಗಳನ್ನ ನಾವು ಇಲ್ಲಿ ಕಾಣ್ತೀವಿ. ಹಾಗಾದರೆ ಮೊದಲನೇದಾಗಿ ನಾವು ಇದನ್ನು ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೋಗೋಣ. ಪ್ರಾಗೈತಿಹಾಸಿಕ ಕಾಲ ಅಂದರೆ ಏನು, ಯಾವ ರೀತಿಯಾಗಿತ್ತು ಅನ್ನೋಂಥದ್ದನ್ನು. ಮಾನವನ ಇತಿಹಾಸದಲ್ಲಿ ಪ್ರಾಗೈತಿಹಾಸಿಕ ಕಾಲ ಭಾಳ ಪ್ರಮುಖವಾಗುತ್ತೆ. ಯಾಕೆ ಅಂದರೆ ಇಡೀ ಒಟ್ಟಾರೆ ಸಾರಾಂಶದಲ್ಲಿ 99.9ರಷ್ಟು 99.9ರಷ್ಟು ಕಾಲಾವಧಿಯನ್ನು ಪ್ರಾಗೈತಿಹಾಸಿಕ ಕಾಲವೇ ಒಳಗೊಂಡಿದೆ. ಆದರೆ ಅದಕ್ಕೆ ಏನಾಗಿದೆಪ್ಪ ಅಂದರೆ ಇವತ್ತು ಇತಿಹಾಸದಲ್ಲಿ ಸ್ಥಳಾವಕಾಶ ಕಡಿಮೆ ಇದೆ. ಸ್ಥಳಾವಕಾಶ ಏನಾಗಿದೆ, ಕಮ್ಮಿ ಇದೆ. ನಾವು ಕೇವಲ 0.01% ಮಾತ್ರ ನಾವು ಇತಿಹಾಸವನ್ನು ಇಲ್ಲಿ ನಾವು ತಿಳ್ಕೊಳ್ಳೋಕ್ಕೆ ಸಹಾಯವಾಗಿದೆ. ಯಾಕೆ ಈ ರೀತಿಯಾದಂತಹ ಒಂದು ಅಂಶ ಇಲ್ಲಿ ಉಟ್ಕೊಳ್ತು, ಯಾಕೆ ನಾವು ಅದಕ್ಕೆ ಸ್ಥಳಾವಕಾಶ ಕಮ್ಮಿ ಕೊಟ್ಟಿವಿ ಅಂತಂದರೆ, ಅಲ್ಲಿ ಪ್ರಮುಖವಾಗಿ ಅಕ್ಷರದ ಪರಿಚಯವೇ ಅವ್ರಿಗಿರಲಿಲ್ಲ. ಅವರು ಸಾಮಾನ್ಯವಾಗಿ ಜೀವನ ಮಾಡ್ತಾಯಿದ್ರು. ಹಾಗಾಗಿ ಅವರಲ್ಲಿ ಅಕ್ಷರ ಬರವಣಿಗೆ ಇರಲಿಲ್ಲ. ಹಾಗಾಗಿ ಅದನ್ನು ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಶಿಲಾಯುಗಗಳು ಎಕ್ಸಾಂಪಲ್ ಆಗಿ ನಾವಿಲ್ಲಿ ಶಿಲಾಯುಗಗಳನ್ನು ನಾವಿಲ್ಲಿ ತಿಳ್ಕೊಬೋದು. ಹಾಗಾದರೆ ಎರಡನೇ ಆಪ್ಷನ್ ಆಗಿರುವಂಥ ಪೂರ್ವಭಾವಿ ಇತಿಹಾಸ ಕಾಲ ಅಂದರೆ ಏನು? ಈ ಪೂರ್ವಭಾವಿ ಇತಿಹಾಸ ಕಾಲ ಅಂದರೆ ಏನಂದರೆ, ಅಕ್ಷರದ ತಿಳುವಳಿಕೆ ಅಲ್ಲಿನ ಜನಕ್ಕೆ ಇದೆ. ಅಂದರೆ ಆ ಪೂರ್ವಿಕರಲ್ಲಿ ಅಕ್ಷರದ ತಿಳುವಳಿಕೆ ಇದೆ, ಆದರೆ ಅವುಗಳನ್ನು ಓದಲು ಇವತ್ತು ನಮಗೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಪೂರ್ವಭಾವಿ ಇತಿಹಾಸ ಕಾಲ ಅಂತೀವಿ. ಹರಪ್ಪ ನಾಗರಿಕತೆಯ ಕಾಲಘಟ್ಟಗಳನ್ನು ನೋಡ್ಬೋದು. ಅವುಗಳ